ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಲಕ್ಷ್ಮಿಯ ಮುಖವಾಡದ ಅಲಂಕಾರ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ಲಕ್ಷ್ಮಿಯ ಮುಖವಾಡನ ತೆಗೆದುಕೊಂಡಿದ್ದೇನೆ. ಲಕ್ಷ್ಮಿಯ ಮುಖವಾಡವನ್ನು ಅಲಂಕರಿಸಬೇಕಾದ್ರೆ ನಾವು ಹೊಸದಾಗಿ ವಸ್ತುಗಳನ್ನು ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡಿ ಬಳಸ್ಕೊಳ್ಬೇಕಾಗುತ್ತದೆ. ನಾವು ಬಳಸುವಂತಹ ವಸ್ತುಗಳನ್ನು ಲಕ್ಷ್ಮಿಗೆ ಬಳಸ್ಕೊಳ್ಬಾರ್ದು. ಈಗ ನಾನಿಲ್ಲಿ ತುಟಿಗೆ ನೈಲ್ ಪಾಲಿಶನ್ನು ಹಚ್ಕೊಳ್ತಾ ಇದ್ದೀನಿ. ನೀವು ನೈಲ್ ಪಾಲಿಶ್ ಬದಲಾಗಿ ಲಿಪ್ಸ್ಟಿಕ್ ಆದರೂ ಹಚ್ಕೊಳ್ಬೋದು. ನೀಟಾಗಿ ಅಲ್ಲಿ ಶೇಪ್ ಕೊಟ್ಟಿರ್ತಾರೆ, ಆ ಶೇಪ್ ಒಳಗಡೆ ನೀಟಾಗಿ ನಾವು ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಇಲ್ಲಿ ಕಣ್ಣಿಗೆ ಹಚ್ಕೊಳ್ಳೋದಕ್ಕೆ ನಾನಿಲ್ಲಿ ಐಲೈನರನ್ನು ತಗೊಂಡಿದ್ದೀನಿ. ಈಗ ಐಲೈನರನ್ನು ತಗೊಂಡು ನೀಟಾಗಿ ಕಣ್ಣಿನ ಮೇಲ್ಭಾಗದಲ್ಲಿ ನಾನು ಹಚ್ಕೊಳ್ತಾ ಇದ್ದೀನಿ. ಅಲ್ಲಿ ಆ ಒಂದು ಶೇಪ್ ಕೊಟ್ಟಿರ್ತಾರೆ, ಆ ಶೇಪು ಒಳಗಡೆ ನೀಟಾಗಿ ನಾವು ಲೈನ್ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಒಂದೇ ಸಲ ಲೈನ್ ಹಾಕಿದ್ರೆ ಅದು ಶೇಪ್ ಬರೋದಿಲ್ಲ. ಒಂದು 3-4 ಸಲ ಅದ್ರ ಮೇಲೇ ಲೈನ್ಸ್ ಹಾಕೋದ್ರಿಂದ ಅದು ಶೇಪು ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ಸಣ್ಣದಾಗಿ ನಾವು ಲೈನ್ಸ್ನ ಫಿಲ್ ಮಾಡಿಕೊಂಡ್ರೂ ಚೆನ್ನಾಗಿ ಕಾಣೋದಿಲ್ಲ. ಮೀಡಿಯಮ್ ದಪ್ಪದಲ್ಲಿ ನೋಡಿಕೊಂಡು ಲೈನ್ಸ್ನ ಹಾಕ್ಕೊಳ್ಳಿ. ಹಾಗೆ ನಾನು ಈ ಸೈಡೂ ಸಹ ನೀಟಾಗಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸಲ ಎಳೆದೆ, ಆ ಲೈನ್ ತುಂಬ ಸಣ್ಣದಾಗಿ ಬಂತು. ಅದ್ರ ಮೇಲೆ ಇನ್ನೊಂದು ಸಲ ಲೈನ್ ಎಳೆದಾಗ ಸ್ವಲ್ಪ ದಪ್ಪದಾಗಿ ನೋಡೋಕ್ಕೆ ಚೆನ್ನಾಗಿ ಬರ್ತಿದೆ. ಹಾಗೆ ಮಧ್ಯದಲ್ಲಿ ಕಣ್ಣಿನ ಮಧ್ಯಭಾಗದಲ್ಲಿ ಕಣ್ಣಿನ ಗುಡ್ಡ ಏನೋ ಹೇಳ್ತಾರೆ ನೋಡಿ, ಅದರ ಒಳಗಡೆನೂ ಸಹ ಈ ರೀತಿ ರೌಂಡ್ ಶೇಪಲ್ಲಿ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬಂದಿದೆ. ಹಾಗೆ ಈಗ ನಾನು ಕಣ್ಣಿನ ಮೇಲ್ಭಾಗದಲ್ಲಿ ಕಣ್ಣಿನ ಐಬ್ರೋಸ್ ಅಂತ ಹೇಳ್ತಾರಲ್ಲ, ಅದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಅಲ್ಲಿ ಶೇಪ್ ಕೊಟ್ಟಿರ್ತಾರೆ, ಆ ಶೇಪ್ ಒಳಗಡೆ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಅದು ಶೇಪ್ ಇಟ್ಟು ನೀವು ಮೇಲೆ ಹೋದ್ರಿ ಅಂದರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಮೀಡಿಯಮ್ ದಪ್ಪದಲ್ಲಿ ನಾವು ಫಿಲ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ. ಇನ್ನೂ ಸ್ವಲ್ಪ ದಪ್ಪ ಬೇಕಾದರೆ ನೀವು ದಪ್ಪ ಮಾಡ್ಕೋಬೋದು, ಜಾಸ್ತಿ ದಪ್ಪ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಈಗ ನಾನು ಇದಕ್ಕೆ ತಾಲಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಆಪ್ಷನಲ್ಲು, ತಾಲಿ ಬದಲಾಗಿ ನೀವು ಅರಿಶಿನ ಕೊಂಬನ್ನು ಕಟ್ಕೊಳ್ಬೋದು. ಈ ರೀತಿ ತಾಲಿಗೆ ಹಾಕೋದಕ್ಕೆ ಈ ರೀತಿ ಹೋಲ್ಸ್ ಕೊಟ್ಟಿರ್ತಾರೆ. ನಾನು ಆ ಹೋಲ್ಸ್ ಒಳಗಡೆ ಕಂಬಿನ ಕೊಟ್ಟಿದ್ದಾರೆ, ಅದರ ಒಳಗಡೆ ನಾನು ಇದನ್ನು ಸೇರಿಸಿ ಈ ರೀತಿ ಹಾಕ್ಕೊಂಡು ಅದರ ಒಂದು ಹಿಂದ್ಗಡೆ ಈ ರೀತಿ ಕಂಬಿನ ನಾವು ತಿರ್ಸ್ಕೊಳ್ಳೋದ್ರಿಂದ ನೀಟಾಗಿ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ. ನಾನಿಲ್ಲಿ ನೆಕ್ಸ್ಟು ಕಿವಿಗೆ ಓಲೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಕಿವಿಗೆ ಓಲೆ ಹಾಕ್ಕೊಳ್ತೀವಿ ಅಂದರೆ ಕೆಲವೊಂದು ಸಲ ನಾವು ಅದರ ಹಿಂದ್ಗಡೆ ತಿರ್ಪ ಹಾಕೋದಕ್ಕೆ ಆಗೋದಿಲ್ಲ. ಹಾಗೇನು ಮಾಡೋದು ಅಂದರೆ ಈ ರೀತಿ ಗಮ್ ಬರುತ್ತೆ, ಗಮ್ಮು ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ಈ ರೀತಿ ಗಮ್ಮನ್ನು ತೊಗೊಂಡು ಸ್ವಲ್ಪ ಅದರ ಒಂದು ಬ್ಯಾಕ್ ಸೈಡ್ ಏನಿರುತ್ತೆ ಅದಕ್ಕೆ ಸ್ವಲ್ಪ ಅಂಟಿಸ್ಕೊಳ್ಳೋದ್ರಿಂದ ಅದು ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ತಿರ್ಪ ಹಾಕೋ ಅವಶ್ಯಕತೆ ಆಗಿರೋದಿಲ್ಲ. ನೋಡಿ, ಸ್ವಲ್ಪ ಗಮ್ ತೊಗೊಂಡು ಅದಕ್ಕೇನಿರುತ್ತೋ ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಅದುಮ್ಕೊಳ್ಳಿ, ಅದು ತುಂಬ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಹಾಗೆ ನೆಕ್ಸ್ಟ್ ಬಂದರೆ ನಾನಿಲ್ಲಿ ಸ್ಟೋನ್ಸ್ ಈ ರೀತಿ ಇತ್ತು, ಇದಕ್ಕೂ ಅಷ್ಟೇ ಈ ರೀತಿ ಗಮ್ಮನ್ನು ತೆಗೆದುಕೊಂಡು ಆ ಸ್ಟೋನ್ ಎಷ್ಟಿದೆ ನೋಡಿ ಅಷ್ಟು ಫುಲ್ಲು ನಾವು ಈ ರೀತಿ ಗಮ್ಮನ್ನು ಅಂಟಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಗಮ್ಮನ್ನು ಅಂಟಿಸ್ಕೊಂಡು ನಾನು ಮೇಲೆ ತಲೆ ಭಾಗ ಏನಿದೆ ಲಕ್ಷ್ಮಿಯ ಮುಖವಾಡದಲ್ಲಿ ಅದಕ್ಕೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಕೆಳಗಡೆ ಕತ್ತಿನ ಭಾಗದಲ್ಲಿ ಈ ರೀತಿ ಕಲ್ಲಿನ ಸ್ಟೋನನ್ನು ನಾನು ಇದಕ್ಕೆ ಸ್ವಲ್ಪ ಗಮ್ಮನ್ನು ಅಂಟಿಸ್ಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ, ನಕ್ಲೀಸ್ ಥರ ಚೆನ್ನಾಗಿ ಕಾಣುತ್ತೆ ಅಂತ. ಹಾಗೆ ಅದ್ರ ಮೇಲ್ಭಾಗದಲ್ಲಿ ತಲೆಯ ಮೇಲ್ಭಾಗದಲ್ಲಿ ಒಂದು ಸ್ಟೋನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಭಾಗದಲ್ಲಿ ಸ್ವಲ್ಪ ಗಮ್ಮನ್ನು ಅಂಟಿಸ್ಕೊಂಡು ಒಂದು ಸ್ಟೋನನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದರೆ ನಾನಿಲ್ಲಿ ಮೂಗುತಿಯಾಗಿ ಒಂದು ಸ್ಟಿಕ್ಕರನ್ನು ಯೂಸ್ ಮಾಡ್ತಾಯಿದ್ದೀನಿ. ಸ್ಟೋನ್ದು ಸ್ಟಿಕ್ಕರನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ, ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಬಂದು ನಾನು ಒಂದು ಮೂಗುತಿನ ತಗೊಂಡು ಬಂದಿದ್ದೆ, ಈ ರೀತಿದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ಸ್ವಲ್ಪ ಗಮ್ಮನ್ನು ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದು ಲಕ್ಷ್ಮಿಗೆ ಇದು ಅರಿಶಿನ ಇಡೋದಕ್ಕೆ ನಾನು ಸ್ವಲ್ಪ ಇಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಗಂಧನ ಹಾಕ್ಕೊಂಡು ಫಸ್ಟು ಗಂಧನ ಈ ರೀತಿ ಇಟ್ಕೊಳ್ತಾ ಇದ್ದೀನಿ.
ಈ ರೀತಿ ನಾವು ಗಂಧನ ಇಟ್ಕೊಂಡು ಅರಿಶಿನ ಇಟ್ಕೊಳ್ಳೋದ್ರಿಂದ ಅದು ಎಷ್ಟೇ ಹೊತ್ತಾದ್ರೂ ಹಾಗೇ ಇರುತ್ತೆ, ಉದುರೋದಿಲ್ಲ. ನಾವು ಹಾಗೆ ಅರಿಶಿನ ಇಟ್ಕೊಳ್ತೀವಿ ಅಂದರೆ ಅರಿಶಿನ ಉದುರು ಬಿಡುತ್ತೆ. ನೀರಲ್ಲಿ ಇಡ್ತೀವಿ ಅಂದ್ರೂ ಅದು ಅರಿಶಿನ ಒಂಥರ ಆಗಿಬಿಡುತ್ತೆ. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲ್ಭಾಗದಲ್ಲಿ ಬಂದರೆ ನಾನು ಕುಂಕುಮ ಇಡೋದಕ್ಕೆ ಸ್ವಲ್ಪ ಗಂಧನ ಇಟ್ಕೊಂಡು ಈಗ ನಾನು ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೇವ ಮಾಡಿಕೊಂಡು ನಾವು ಕುಂಕುಮನ ಇಟ್ಕೊಳ್ಬೇಕಾಗುತ್ತೆ. ಇಲ್ಲದಿದ್ದರೆ ಅದು ತೇವ ಮಾಡಲಿಲ್ಲ ಅಂದರೆ ಆ ಕುಂಕುಮ ಉದುರ್ತಾ ಇರುತ್ತೆ. ನೋಡಿ ಈ ರೀತಿ ಇಟ್ಕೊಳ್ಬೇಕು. ನಿಮಗೆ ಕರೆಕ್ಟಾಗಿ ಶೇಪ್ ಬೇಕು ಅಂದರೆ ಈ ರೀತಿ ಒಂದು ಬರ್ಡ್ಸ್ ತೊಗೊಂಡು ಆ ಬರ್ಡ್ಸಿಂದ ನೀಟಾಗಿ ಒಂದು ಸೈಡಿಂದ ಈ ರೀತಿ ಶೇಪ್ ಕೊಟ್ಟರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಅದರ ಕೆಳಗಡೆ ಬಂದರೆ ಒಂದು ಡಾಟಾಗಿ ಇದಿಟ್ಕೊಂಡು ಆನಂತರ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಮೇಲೆ ಒಂದು ಸ್ಟೋನನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಅಲಂಕಾರ ಆದಮೇಲೆ ಒಂದು ದೃಷ್ಟಿ ಬಟ್ಟೆ ಇಡಲೇಬೇಕಲ್ವ ಅಮ್ಮನವ್ರಿಗೆ. ನಾನು ಒಂದು ಐಲೈನರಲ್ಲಿ ಒಂದು ಕಪ್ಪು ಚುಕ್ಕೆ ಆಗಿ ಕೆಳಗಡೆ ಒಂದು ದೃಷ್ಟಿ ಬಟ್ಟನ್ನು ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಾಣ್ತಾ ಇದೆ. ಲಕ್ಷ್ಮಿಯ ಮುಖವಾಡ ಅಲಂಕಾರ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ನೋಡಿದವ್ರಿಗೆಲ್ಲ ತುಂಬ ಧನ್ಯವಾದಗಳು.